250 ವರ್ಷದ ಕೆಳಗೆ ನಮ್ಮ ಇಂಡಿಯಾ ದೇಶ ಬಹಳ ಮುಂದುವರೆದಿತ್ತು. ಬ್ರಿಟಿಷ್ ಅವ್ರ ರೂಲ್ ಬಂದ್ಮೇಲೆ ನಾವು ಒನ್ ಆಫ್ ದ ಪೂರೆಸ್ಟ್ ಕಂಟ್ರೀಸ್, ಬಡ ದೇಶ ಆಗಿದ್ವಿ. ಇದನ್ನ ನಾವು ಇವಾಗ ವಾಪಸ್ ಯಾವ ರೀತಿ ತಗೊಬೋದು, ಹೆಮ್ಮೆನ ನಾವು ಯಾವ ರೀತಿ ಮುಂದುವರಿಬೋದು ಅನ್ನೋ ನಮ್ಮಲ್ಲೇ ಇದೆ. ನಾವು ಬೇರೆಯವ್ರನ್ನ ಹೋಗಿ ಕೇಳಬೇಕಾಗಿಲ್ಲ. ಅದನ್ನ ಎಲ್ಲಿ ಶುರು ಮಾಡಬೇಕು ಅಂದರೆ ಮಕ್ಕಳಿಂದ ಶುರು ಮಾಡಬೇಕು. ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಇಲ್ಲ ಕೋಬಾಲ್ಟ್, ಯಾಕೆ ಅಂದರೆ ಅದು ಸರಿಯಾದ ಟ್ರೀಟ್ಮೆಂಟ್ ಅಲ್ಲ. ಆದರೆ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಬಡ ಕಂಟ್ರಿ. ಏನಮ್ಮ ನಿಮ್ಗೇನು ತೊಂದರೆ ಅಂದರೆ, ಏನು ನಮಗೆ 3 ದಿನಕ್ಕೆ 4 ದಿನಕ್ಕೆ ಒಂದ್ಸತಿ ನೀರು ಬರುತ್ತೆ, ನಗ್ತಾರೆ. ನಾವು ಪಾಲಿಟಿಷಿಯನ್ಸಿಂದ, ಸರ್ಕಾರದವರಿಂದ ಡಿಮ್ಯಾಂಡ್ ಮಾಡಬೇಕು. ಬಿಕಾಸ್ ನಾವು ಅವ್ರನ್ನ ಎಲೆಕ್ಟ್ ಮಾಡಿರೋದು. ಅವರು ನಮ್ಮ ಸರ್ವೆಂಟ್ಸು, ನಾವು ಅವ್ರ ಸರ್ವೆಂಟ್ಸ್ ಅಲ್ಲ. ಎಷ್ಟೋ ಜನ ಅಂದರು ನಾವು ಇದರಲ್ಲಿ ಸಕ್ಸೀಡ್ ಆಗಲ್ಲ, ಸೋತೋಗ್ತೀನಿ. ಅರೆ ಸಕ್ಸೀಡ್ ಆದರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದೆರಡು ವಿಚಾರ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ದೇಶ ಹೆಂಗೆ ಭಾಳ ಅಡ್ವಾನ್ಸ್ ಕಂಟ್ರಿ, ಮುಂದುವರಿದ ದೇಶ ಮಾಡ್ಬೋದು, ನಮ್ಮಲ್ಲಿರೋ ಸಮಸ್ಯೆಗಳನ್ನೆಲ್ಲ ಹೇಗೆ ನಾವು ಪರಿಹಾರ ಮಾಡಿ ಪ್ರಪಂಚದಲ್ಲೇ ನಾವು ಮುಂದುವರಿದ ದೇಶ ಮಾಡ್ಬೋದು ಅನ್ನೋ ಬಗ್ಗೆ ಮಾತಾಡ್ತೀನಿ. ಸುಮಾರು 250 ವರ್ಷದ ಕೆಳಗೆ ನಮ್ಮ ಇಂಡಿಯಾ ದೇಶ ಭಾಳ ಮುಂದುವರೆದಿತ್ತು. ಆದರೆ ಬ್ರಿಟಿಷ್ ಅವ್ರ ರೂಲ್ ಬಂದಮೇಲೆ ನಮ್ಗೆ ಅದೆಲ್ಲ ಹೊಟ್ಟೋಯ್ತು. ನಾವು ಮುಂದುವರೆದ ದೇಶ ಬದಲು ಹಿಂದುವರೆದ ದೇಶ ಆಗ್ಬಿಟ್ವಿ. ಅವರು ಹೋಗೋ ಟೈಮ್ನಲ್ಲಿ ನಾವು ಒನ್ ಆಫ್ ದ ಪೂರೆಸ್ಟ್ ಕಂಟ್ರೀಸ್, ಬಡ ದೇಶ ಆಗಿದ್ವಿ. ಇದನ್ನು ನಾವು ಇವಾಗ ವಾಪಸ್ ಯಾವ ರೀತಿ ತೊಗೊಬೋದು, ಹೆಮ್ಮೆನ, ಅದು ಭಾಳ ಮುಖ್ಯ. ಇವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿತ್ತೋ ಅದನ್ನೇ ತೊಗೊಂಡ್ವಿ, ಅದನ್ನೇ ನಾವು ಫಾಲೋ ಮಾಡಿದ್ವಿ. ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಲಿಲ್ಲ. ಇದರಿಂದ ಇನ್ನೂ ನಾವು ಹಿಂದೆ ಉಳಿದ್ವಿ. ಆದರೆ 70 ವರ್ಷದಲ್ಲಿ ಕೆಲವು ಒಳ್ಳೆ ಥಿಂಗ್ಸ್ ಮಾಡಿದ್ದೀವಿ. ಅದರಿಂದ ನಾವು ಕಲಿಬೇಕು. ಉದಾಹರಣೆಗೆ, ನಾವು ಇಂಡಿಪೆಂಡೆನ್ಸ್ ಬಂದಮೇಲೆ ಬೇಕಾದಷ್ಟು ವೆಸ್ಟರ್ನ್ ಕಂಟ್ರೀಸ್, ಪರದೇಶಗಳು ಅಂದ್ಕೊಂಡ್ರು ನಾವು ಬದುಕೋದೇ ಇಲ್ಲ, ಜನ ಭಾಳ ಬಡತನ ಬರುತ್ತೆ, ಫ್ಯಾಮಿನ್ ಬರುತ್ತೆ, ಆರೋಗ್ಯ ಹೋಗುತ್ತೆ. ಆದರೆ ಏನೂ ಆಗಲಿಲ್ಲ. ನಾವು ಗ್ರೀನ್ ರೆವಲ್ಯೂಷನ್ ಅಂತ ಬಂತು. ಇವಾಗ ನೋಡಬೇಕಾದ್ರೆ ನಾವು ಇವಾಗ ರೈಸ್, ಪ್ಯಾಡಿ, ವೀಟ್ ಇದನ್ನೆಲ್ಲ ನಾವು ಬೇರೆ ದೇಶಕ್ಕೆ ಕಳಿಸ್ತೀವಿ. ಈ ಥರ ಕೆಲವು ಒಳ್ಳೆಯ ಉದಾಹರಣೆಗಳಿದೆ. ಆದರೆ ಇದರಿಂದ ನಾವು ಕಲಿಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲನೇದಾಗಿ ನಮಗೆ ಒಂದು ಹೆಮ್ಮೆ ಇಲ್ಲ. ನೋಡಿ, ನಾವು ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಕೊತೀವಿ. ನಾನು ಒಂದು ಸತಿ ನಮ್ಮ ಗುಂಡಲ್ಪೇಟೆ ರೂರಲ್ ಪ್ರೋಗ್ರಾಮ್ ಬಂದಾಗ ಮನೆಗಳು ಚೆನ್ನಾಗಿತ್ತು, ಆಚೆ ಹೋದಾಗ ಬರೀ ಗಲೀಜು. ಇಂಗ್ಲೀಷ್ನಲ್ಲಿ ಅಂತೀವಿ ಫಿಲ್ತ್, ಗಾರ್ಬೇಜ್. ಯಾಕೆ ಇಷ್ಟೊಂದಿತ್ತು? ಯಾಕೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ? ಯಾತಕ್ಕೆ ನಾವು ಸರಿಯಾದ ರೋಡ್ಸ್ ಮಾಡೋಕ್ಕಾಗಲ್ಲ? ಯಾತಕ್ಕೆ ಒಳ್ಳೆ ಪಟ್ಟಣಗಳು ಕಟ್ಟೋಕ್ಕಾಗಲ್ಲ? ಯಾತಕ್ಕೆ ಒಳ್ಳೆ ಜನಗಳಿಗೆ ಅಭಿವೃದ್ಧಿ ಆಗೋಂಥ ಸ್ಥಳಗಳನ್ನ ಮಾಡೋಕ್ಕಾಗಲ್ಲ? ಇವಾಗ ಮಲಮೂತ್ರಗಳು ಔಟ್ಸೈಡ್ ಮಾಡ್ತಾಯಿದ್ವಿ. ಇವಾಗ ಏನೋ ಮಾಡ್ತಾಯಿದ್ದೀವಿ ಅದಕ್ಕೆ ಇದನ್ನು. ಆದ್ರೂ ಇವಾಗ ಬೀದಿಗಳಲ್ಲಿ ಎಷ್ಟೋ ಜನ ನೋಡ್ತೀವಿ ಮಾಡೋದು. ಇದಕ್ಕೆಲ್ಲ ಏನು ಅಂದರೆ ನಮ್ಮಲ್ಲಿ ನಮ್ಮ ಹೆಮ್ಮೆ ಇಲ್ಲ. ಭ್ರಷ್ಟಾಚಾರ ನೋಡಿ, ಭ್ರಷ್ಟಾಚಾರ ಯಾಕೆ ಅಷ್ಟೊಂದಿದೆ? ಯಾಕೆ ನಮ್ಮಲ್ಲಿ ಹೆಮ್ಮೆ ಇಲ್ಲ? ಯಾವನೋ ಒಬ್ಬ ದುಡ್ಡು ತೊಗೊಳ್ಳೋನು, ಅವ್ರಿಗೆ ಹೆಮ್ಮೆ ಇಲ್ಲ, ಅದಕ್ಕೆ ದುಡ್ಡು ತೊಗೊತಾರೆ. ಇವಾಗ ಅದೇ ನಾನು ಅಮೇರಿಕಾಗೆ ಹೋದೆ 1975ರಲ್ಲಿ. ಅಲ್ಲಿ ಒಂದೇನು ನೋಡಿದೆ ಅಂದರೆ, ಜನಗಳು ಹೆಮ್ಮೆ ಪಡ್ತಾರೆ, ಮಕ್ಕಳು ಹೆಮ್ಮೆ. ನೀವು ಯಾರು ಭ್ರಷ್ಟಾಚಾರ ಮಾಡಬೇಕು ಅಂದರೆ ಯಾರು ದುಡ್ಡು ಇಸ್ಕೊಳ್ಳಲ್ಲ. ಯಾಕೆ ಅಂದರೆ ಪ್ರೈಡ್ ಇನ್ ದೆಮ್ಸೆಲ್ವ್ಸ್, ಹೆಮ್ಮೆ ಅವರಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ಭಾಳ ಬುದ್ಧಿ ಇದೆ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ, ಪರದೇಶಗಳಿಗೆ ಇವಾಗ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಖಂಡಿತವಾಗಿ ವಿಚಾರ ಮಾಡಬೇಕು. ನಾವು ಯಾವ ರೀತಿ ಮುಂದುವರಿಬೋದು ಅನ್ನೋ ನಮ್ಮಲ್ಲೇ ಇದೆ. ಅದಕ್ಕೆ ಉತ್ತರ ನಮ್ಮಲ್ಲಿದೆ. ನಾವು ಬೇರೆಯವ್ರನ್ನ ಹೋಗಿ ಕೇಳಬೇಕಾಗಿಲ್ಲ. ನಮ್ಮಲ್ಲಿದೆ ಅಂದರೆ ನಮ್ಮಲ್ಲಿದೆ, ನಮ್ಮ ದೇಶದಲ್ಲಿದೆ, ನಮ್ಮ ಜನಗಳಲ್ಲಿದೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು, ಹೆಮ್ಮೆ ಪಡಬೇಕು. ಇದಕ್ಕೆ ನಾವು ಮುಂದೆ ಬರಬೇಕು ಅಂದರೆ ನಮ್ಮ ಶಾಲೆಗಳಲ್ಲಿ, ನಮ್ಮ ಹೈಸ್ಕೂಲಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಕಾಲೇಜಸ್ಗಳಲ್ಲಿ ಈ ಥರ ಒಂದು ತಿಳುವಳಿಕೆ, ಮಾಹಿತಿ ಕೊಡಬೇಕು. ಈ ಮಾಹಿತಿ ಕೊಡೋದು ಬಹಳ ಮುಖ್ಯ. ನಾನೇ ಒಂದು ಮುಳ್ಳೂರಿನಲ್ಲಿ ಸ್ಕೂಲ್ ನಡೆಸ್ತೀನಿ, ರೂರಲ್ ಏರಿಯಾದಲ್ಲಿ. ಅಲ್ಲಿಂದ ನಾನೇ ಎಷ್ಟೋ ಕಲ್ತಿದ್ದೀನಿ. ಮೊದಲನೇದಾಗಿ ಮಕ್ಕಳಿಗೆ, ಸಿಟಿ ಮಕ್ಕಳಿರ್ಬೋದು, ಹಳ್ಳಿ ಮಕ್ಕಳಿರ್ಬೋದು, ಬುದ್ಧಿ ಎಲ್ಲ ಒಂದೇ. ಎಲ್ಲರಿಗೂ ಭಾಳ ಬುದ್ಧಿ ಇದೆ.
ಅವ್ರಿಗೆ ನಾವು ಒಂದು ಅವಶ್ಯಕತೆ ಕೊಡಬೇಕು, ಆಪರ್ಚುನಿಟಿ ಅಂತೀವಿ, ಕೊಟ್ಟರೆ ಖಂಡಿತ ಮುಂದೆ ಬರ್ತಾರೆ. ಅವ್ರಿಗೆ ನಾವು ಮಾಹಿತಿ ಕೊಡಬೇಕು, ಯಾವ ರೀತಿ ಪರಿಸರ ನಾವು ತಿಳಿಸ್ಕೊಬೇಕು, ಆವಾಗ ಖಂಡಿತ ಆ ಥರ ಒಂದು ಶಿಸ್ತು ಬರುತ್ತೆ, ಡಿಸಿಪ್ಲಿನ್ ಶಿಸ್ತು ಬರುತ್ತೆ. ಇವಾಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಾವು ನಮ್ಮ ಅಂತರ್ಧ್ವನಿ ಮೂಮೆಂಟ್ನಲ್ಲಿ ಕೆಲವು ತಿಂಗಳಿಗೆಲ್ಲೇ ಒಂದು ದೊಡ್ಡ ಸಭೆ ನಡೆಸಿದ್ವಿ. ಸುಮಾರು 4,000 ಜನ ಬಂದಿದ್ದರು. ಅವ್ರಿಗೆ ಹೇಳಿದ್ದು ನಾವೇನು ಅಂದರೆ ಭಾಳ ಭಾಷೆಗಳು ಮಾಡಿದ್ರು, ಅವರು ಮಾಡಿದ್ರು, ನಾವು ಮಾಡಿದ್ವಿ. ಆದರೆ ನಮಗೆ ಶಿಸ್ತಿರಬೇಕು ಅಂದು. ಊಟಕ್ಕೆ ಹೋದಾಗ ಕರೆಕ್ಟಾಗಿ ಸಾಲಾಗಿ ಹೋಗಬೇಕು, ಏನು ಎಸಿಬಾರ್ದು, ಇನ್ನು ತಟ್ಟೆಗಳನ್ನ ಎಸಿಬಾರ್ದು, ಇದೆಲ್ಲ ಹೇಳ್ಕೊಟ್ಟಿದ್ವಿ. ಯಾರೂ ಮಾಡಲಿಲ್ಲ, ಕರೆಕ್ಟಾಗಿ ಎಲ್ಲರೂ ಮಾಡಿದ್ರು. ನಮ್ಮ ಸ್ನೇಹಿತರು ಗುಲ್ಬರ್ಗಾಯಿಂದ ಬಂದವರು, ಅವರು ನೋಡೋಕ್ಕೆ ಬಂದು ಅವ್ರಿಗೆ ಆಶ್ಚರ್ಯ, ಎಷ್ಟು ಶಿಸ್ತಿಂದ ಇದ್ದಾರೆ ನಿಮ್ಮ ಮಹಿಳೆಯರು ಅಂತ. ಇದೇನು ತೋರಿಸ್ತು ನಮಗೆ? ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ಶಿಸ್ತು, ಹೆಮ್ಮೆ ಪಾಸಿಬಲ್. ಅದನ್ನು ಎಲ್ಲಿ ಶುರು ಮಾಡಬೇಕು ಅಂದರೆ, ನಾನು ಹೇಳ್ದಂಗೆ ಮಕ್ಕಳಿಂದ ಶುರು ಮಾಡಬೇಕು. ಮಕ್ಕಳಿಂದ ಹೇಳ್ಕೊಡ್ಬೇಕು. ಎನ್ವೈರ್ಮೆಂಟ್ ಅಂದ್ರೇನು, ಪರಿಸರ ಅಂದ್ರೇನು, ಪರಿಸರಕ್ಕೆ ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ನಾವು ಇನ್ನು ಗಲೀಜು ಇದನ್ನೆಲ್ಲ ಕ್ಲೀನಾಗಿ ಸ್ವಸ್ಥವಾಗಿ ನೀಡಬೇಕು. ನಮ್ಮ ಮನೆಯೇ ಅಲ್ಲ, ಔಟ್ಸೈಡು ಆಚೆನೂ ಇಡಬೇಕು. ಯಾವ ರೀತಿ ನಾವು ಸರ್ಕಾರಕ್ಕೆ ನಾವು ಕೇಳಬೇಕು ಏನೇನು ಮಾಡ್ಬೋದು ಅಂತ, ಯಾವ ರೀತಿ ನಾವು ಡಿಮ್ಯಾಂಡ್ ಮಾಡ್ಬೋದು, ಯಾವ ರೀತಿ ನಮ್ಗೆ ಒಳ್ಳೆ ರಸ್ತೆ ಬೇಕು, ಒಳ್ಳೆ ನೀರು ಬೇಕು. ನಾನೊಂದು ಸತಿ ವಿಲೇಜ್ಗೆ ಹೋದಾಗ ಭಾಳ ಆಶ್ಚರ್ಯ ನನಗೆ ಅಂದರೆ, ಒಂದು ರೂರಲ್ ಏರಿಯಾಗೆ ಹೋದಾಗ ಎಲೆಕ್ಷನ್ ಟೈಮ್ನಲ್ಲಿ, ಏನಮ್ಮ ನಿಮಗೇನು ತೊಂದರೆ ಅಂದರೆ, ಏನು ನಮಗೆ 3 ದಿನಕ್ಕೆ 4 ದಿನಕ್ಕೆ ಒಂದು ಸತಿ ನೀರು ಬರುತ್ತೆ, ನಗ್ತಾರೆ. ನಾನು ಅಂದ್ಕೊಂಡೆ ಏನು ಇವರು, ಅದರಲ್ಲೇ ಸಮಾಧಾನ ಅವ್ರಿಗೆ, ನೀರು ಬಂದರೂ ಪರವಾಗಿಲ್ಲ. ಈ ಥರ ಸಮಾಧಾನ ಪಡೋಕ್ಕೆ ಸಾಧ್ಯ ಇಲ್ಲ. ನಾವು ರಾಜಕೀಯ ವ್ಯಕ್ತಿಗಳಿಂದ ಇರ್ಬೋದು, ಆಫೀಸರ್ಸು, ಬ್ಯೂರೋಕ್ರಾಟ್ಸು, ಇವರಿಂದ ಇರ್ಬೋದು, ಕೇಳಬೇಕು. ನೋಡ್ರಿ, ನಮಗೆ ದಿನ ನೀರು ಬೇಕು, ಇರೋಕ್ಕಾಗಲ್ಲ, ಒಳ್ಳೆ ವಾಟರ್ ಬೇಕು, ಈ ಥರ ಡಿಮ್ಯಾಂಡ್ ಮಾಡಬೇಕು. ಅದಕ್ಕೇನು ಬೇಕು? ನಮ್ಮಲ್ಲಿ ಪ್ರೈಡ್ ಬೇಕು, ನಮ್ಮಲ್ಲಿ ಹೆಮ್ಮೆ ಇರಬೇಕು. ಇದ್ದರೆ ನಾವು ಕೇಳ್ತೀವಿ, ಇಲ್ಲದೇ ಇದ್ದರೆ ನಾವು ಅವ್ರಿಗೆ ನಮಸ್ಕಾರ ಹೊಡಿತೀವಿ. ನಮ್ಮ ಅಂತರ್ಧ್ವನಿ ಮೂಮೆಂಟ್ ಮಾಡಿರೋದೇ ಅದಕ್ಕೋಸ್ಕರ. ಅಲ್ಲೇ ಅಂತರ್ಧ್ವನಿನಲ್ಲಿ ಸುಮಾರು ಇವಾಗ 5,000 ಮೇಲೆ ಜನ ಮೆಂಬರ್ಸ್ ಇದ್ದಾರೆ. ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಅವ್ರಿಗೆ ನಾವು ಉದ್ಯೋಗದ ಬಗ್ಗೆನೂ ಹೇಳ್ಕೊಡ್ತಾ ಇದ್ದೀವಿ, ಉದ್ಯೋಗದ ಆಪರ್ಚುನಿಟೀಸ್ ಕೊಡ್ತೀವಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನನ್ನು ಹೆಮ್ಮೆ ತರಬೇಕು. ಇದನ್ನು ನಾವು ಮಕ್ಳಿಗೂ ತಿಳಿಸ್ಕೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬೇಕಾದಷ್ಟು ಮಾಡ್ಬೋದು, ಮಕ್ಕಳಿಗೆ ಬೇಕಾದಷ್ಟು ಮಾಡಿದರೆ ಅವ್ರು ನಾಳೆ ದೊಡ್ಡವರಾದಾಗ ಖಂಡಿತ ಅವರು ಡಿಫ್ರೆಂಟ್ ಜನ್ರೇಷನ್, ಬೇರೆ ರೀತಿ ಇರ್ತಾರೆ. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಒಂದು ಜನ್ರೇಷನ್ ಆಗಲಿ ಅಂತ ಬಿಟ್ಬಿಡೋಣ, ಪರವಾಗಿಲ್ಲ. ಆದರೆ ಫ್ಯೂಚರ್ ಜನ್ರೇಷನ್, ಮುಂದಿನ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟು ನಮ್ಮ ದೇಶ ಹೆಂಗೆ ಮುಂದೆ ಇರ್ಬೋದು ಅನ್ನೋದು ನೋಡೋಣ. ಎರಡನೇದಾಗಿ, ನಮ್ಮ ದೇಶದಲ್ಲಿ ಎಷ್ಟೋ ಜನ ಓದೋರು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಯಾತಕ್ಕೆ ಹೋಗ್ತಾರೆ? ನಾನೇ ಅದಕ್ಕೆ ಉದಾಹರಣೆ. ನಾನು ನನ್ನ MBBS ಡಾಕ್ಟರ್ ಆದಮೇಲೆ ನನಗಿಲ್ಲಿ ಅಷ್ಟು ಆಪರ್ಚುನಿಟಿ, ಅವಕಾಶ ಇಲ್ಲ, ನಾನು ಮುಂದೆ ಕಲಿಯೋದಕ್ಕೆ ಟೆಕ್ನಾಲಜಿ ಇಲ್ಲ ಅಂತ ಹೇಳ್ಕೊಂಡು ಅಮೇರಿಕಾಗೆ ಹೋದೆ. ಅಮೇರಿಕಾದಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಬೇಕಾದಷ್ಟು ಕಲಿತೆ. ಅಮೇರಿಕಾದಲ್ಲೇ ಇರ್ಬೋದಾಗಿತ್ತು ನಾನು, ಅಲ್ಲಿರೋದು ಭಾಳ ಸುಲಭ, ಅಡ್ವಾನ್ಸ್ ಕಂಟ್ರಿ. ಆದರೆ ನಮ್ಮ ಇಂಡಿಯಾ ದೇಶ ನೋಡಿ, ಇಲ್ಲ, ಖಂಡಿತ ವಾಪಸ್ ಬರಬೇಕು, ಇಲ್ಲೇ ಮಾಡಬೇಕು. ಆದರೆ ನಾವು ಯಾರೂ ಸಹಾಯ ಇಲ್ಲದೆ ಮಾಡಬೇಕು. ನಮಗೇನು ಬೇಕಾಗಿಲ್ಲ ಸಹಾಯ. ಅಮೇರಿಕನ್ ಯೂನಿವರ್ಸಿಟಿ ಆಗಲಿ, ನಾನೇ ಟ್ರೈನ್ ಆಗಿದೆ, MD ಆಗಲಿ, ಏನೂ ಬೇಡ ಅಂತ ಬಂದು ಕ್ಯಾನ್ಸರ್ ಹಾಸ್ಪಿಟಲ್ ಅಕ್ರಾಸ್ ಇಂಡಿಯಾ ಮಾಡಿದೆ. ಆವಾಗ ಒಂದು ಉದಾಹರಣೆ ಹೇಳ್ತೀನಿ. ಎಷ್ಟೋ ಜನ ಆವಾಗ ಕೊಬಾಲ್ಟ್ ಥೆರಪಿ ಅಂತ ತೊಗೊತಿದ್ರು. ನಾನು ಕೇಳಿದಾಗ ನಮ್ಮ ಡಾಕ್ಟರ್ಸು ಬೇರೆ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಬಾಂಬೆನಲ್ಲಿ ಕೇಳಿದಾಗ, ಹೌದು ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ ಇಲ್ಲ ಕೊಬಾಲ್ಟ್. ಯಾಕೆ ಅಂದರೆ ಅದು ಸರಿಯಾದ ಟ್ರೀಟ್ಮೆಂಟ್ ಅಲ್ಲ. ಆದರೆ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವು ಬಡ ಕಂಟ್ರಿ. ನಾನಂದೆ, ಬಡ ಆಗಲಿ ಸಾಹುಕಾರರಾಗಲಿ ಅವ್ರಿಗೆಲ್ಲ ಒಂದೇ ಟ್ರೀಟ್ಮೆಂಟ್ ರೀ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕರೆಕ್ಟ್ ಕೊಡಬೇಕು. ಅದಕ್ಕೋಸ್ಕರ ನಾನು ಭಾಳ ಕಷ್ಟಪಟ್ಟು ಲೀನಿಯರ್ ಆಕ್ಸಿಲರೇಟರ್ ತಂದು ಎಲ್ಲ, ನಾಟ್ ಓನ್ಲಿ ಬ್ಯಾಂಗ್ಳೂರು, ಮೈಸೂರು, ಬಟ್ ಆಲ್ಸೋ ಶಿವಮೊಗ್ಗ, ಅಂಗೋಲ್, ಹುಬ್ಳಿ, ರಾಂಚಿ, ನಾಸಿಕ್, ಅಕ್ರಾಸ್ ಇಂಡಿಯಾ ತಂದೆ. ವಿ ಕ್ರಿಯೇಟೆಡ್ ಎ ಮಾಡೆಲ್ ವೇರ್ ಕ್ಯಾನ್ಸರ್ಗೆ ರೈಟ್ ಟ್ರೀಟ್ಮೆಂಟ್ ಕೊಡ್ಬೋದು ಎಲ್ಲಿದ್ರೂ ಅಂತ. ಇದನ್ನು ನಾವೆಲ್ಲ ಮಾಡಿದ್ದು ಬೇರೆ ದೇಶದಿಂದ ಏನೂ ಸಹಾಯ ತಗೊಳ್ಳಿಲ್ಲ. ಎಷ್ಟೋ ಜನ ಅಂದರು ನಾವು ಇದರಲ್ಲಿ ಸಕ್ಸೀಡ್ ಆಗಲ್ಲ, ಸೋತೋಗ್ತೀನಿ ಅಂತ. ಅರೆ, ಸಕ್ಸೀಡ್ ಆದರೆ
ಇದು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಬೇರೆಯವರು ಇದ್ದಾರೆ. ಬೇಕಾದಷ್ಟು ಇಂಡಸ್ಟ್ರೀಸು, ಹಾಸ್ಪಿಟಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮ್ಮಿಂದನೇ ನಾವು ಮಾಡಬೇಕು. ನಾವು ಇದಕ್ಕೆ ರಿಸರ್ಚ್ ಅಂತೀವಿ. ರಿಸರ್ಚ್ ಮಾಡೋದು ಭಾಳ ಮುಖ್ಯ. ಇದರಲ್ಲಿ ನಾವು ಕಾಪಿ ಕ್ಯಾಟ್ಸ್ ಮಾಡೋಕ್ಕಾಗಲ್ಲ. ಬೇರೆಯವ್ರು ಮಾಡಿದ ರಿಸರ್ಚ್ ತಂದು ಇಲ್ಲಿ ಇಟ್ಟರೆ ನಮ್ಗೆ ಹೆಮ್ಮೆ ಬರೋಲ್ಲ. ಬೇರೆಯವ್ರು ಮಾಡಿದ ಮಾಡೆಲ್ ತಂದು ನಾವು ಮಾಡಿದ್ರೆ ಹೆಮ್ಮೆ ಬರೋಲ್ಲ. ಕಲಿಬೋದು ಅದರಿಂದ, ಆದರೆ ನಮ್ಮಿಂದನೂ ನಾವು ಪ್ರಯೋಗ ಮಾಡಬೇಕು. ನಮ್ಮ ಪ್ರಯೋಗದಿಂದನೇ ನಾವು ಕಲಿಬೇಕು. ಇದು ಬಹಳ ಮುಖ್ಯ. ಈ ವಿಚಾರದಾಗಿ ನಾವು ಬಹಳ ಮುಂದೆ ಹೋಗಬೇಕು, ಥಿಂಕ್ ಮಾಡಬೇಕು. ನಮ್ಮ HCGನಲ್ಲಿ, ನಮ್ಮ ಮೈಸೂರು ಭಾರತ್ ಹಾಸ್ಪಿಟ್ಲಲ್ಲಿ ಭಾಳ ರಿಸರ್ಚ್ ಮಾಡ್ತಾಯಿದ್ದೀವಿ ಕ್ಯಾನ್ಸರ್ ಬಗ್ಗೆ. ರಿಸರ್ಚ್ ಮಾಡಿ ಯಾವ ರೀತಿ ಕ್ಯಾನ್ಸರ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ಬೋದು ಅಂತ ಇದರಿಂದ ಕಲ್ತಿದ್ದೀವಿ. ಇದರಿಂದ ನನಗೇನು ಅನಿಸುತ್ತೆ ಅಂದರೆ, ಇವಾಗ ಎಷ್ಟೋ ಕ್ಯಾನ್ಸರು ನಮ್ಮಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಈ ಡಾಟಾ ಏನು ತೋರಿಸುತ್ತೆ ಅಂದರೆ, ಈ ಕ್ಯಾನ್ಸರ್ ಔಟ್ಕಮ್ ಈಕ್ವಲ್ ಟು ಬೆಸ್ಟ್ ಆಫ್ ಸೆಂಟರ್ಸ್ ಅಬ್ರಾಡ್. ಎಂಥ ಒಳ್ಳೆ ಸೆಂಟರ್ ಅಬ್ರಾಡ್ ಇದ್ದರೂ ಅದಕ್ಕೆ ಈಕ್ವಲ್ ಆಗಿದೆ, ಅದಕ್ಕಿಂತ ಬೆಟರ್ ಮಾಡ್ಬೋದು ನಾವು. ಆದರೆ ನಾವೇ ನಮ್ಮ ಓನ್ ಡ್ರಗ್ಸ್ ಡೆವಲಪ್ ಮಾಡಬೇಕು, ನಮ್ಮ ಓನ್ ಟೆಕ್ನಾಲಜಿ ಡೆವಲಪ್ ಮಾಡಬೇಕು. ನಾವು ಈ ಟೆಕ್ನಾಲಜಿ ಮಾಡಿ ಬೇರೆಯವ್ರಿಗೆ ಸರ್ವ್ ಮಾಡೋ ಬದಲು ನಮ್ಮ ದೇಶದಲ್ಲಿ ನಮ್ಮವ್ರಿಗೆ ಸರ್ವ್ ಮಾಡೋದು ಮುಖ್ಯ. ಸೊ ಈ ಥರ ವಿಚಾರಗಳನ್ನ ಬಹಳ ನಾವು ಪ್ರಶ್ನೆ ಮಾಡಬೇಕು, ಇದಕ್ಕೆ ಉತ್ತರನೂ ತರಬೇಕು. ಇದಕ್ಕೆ ಆಲ್ ಸ್ಟೇಕ್ ಹೋಲ್ಡರ್ಸ್, ನಾವು ಪ್ರೈವೇಟ್, ಖಾಸಗಿಯವರು, ಸರ್ಕಾರದವರು, ಬಿಸ್ನೆಸ್ ಪೀಪಲ್ ಎಲ್ಲರೂ ಮುಂದೆ ಬಂದು ಇದನ್ನು ಮಾತಾಡಿ ಚರ್ಚೆ ಮಾಡಿ ಇದಕ್ಕೆ ಸರಿಯಾದ ಉತ್ತರ ತರೋದು ಬಹಳ ಮುಖ್ಯ. ಆ ವಿಚಾರದಲ್ಲಿ ಒಂದು ನಾನು ಏನು ಹೇಳ್ತೀನಿ ಅಂದರೆ, ಸಿಟಿ ಇರ್ಬೋದು, ರೂರಲ್ ಇರ್ಬೋದು, ನಮ್ಮ ಪ್ರಯೋಗದಲ್ಲಿ ಸುಮಾರು 20 ವರ್ಷದಿಂದ ನಾವು ಕಂಡುಹಿಡಿಯೋದೇನು ಅಂದರೆ, ರೂರಲ್ ವುಮೆನ್, ಹಳ್ಳಿ ವುಮೆನ್ನು ಆರ್ ಈಕ್ವಲಿ ಗುಡ್. ದೇ ಆರ್ ವೆರಿ ಕೇಪಬಲ್. ಪ್ರೋತ್ಸಾಹ ಮಾಡಬೇಕು, ಹೆಂಗಸರಿಗೆ, ಮಕ್ಕಳು ಪ್ರೋತ್ಸಾಹ ಮಾಡಬೇಕು. ನಾವು ಒಂದು ಭ್ರಷ್ಟಾಚಾರ ಬಿಡಬೇಕು. ನಾವು ಪಾಲಿಟಿಷಿಯನ್ಸಿಂದ, ಸರ್ಕಾರದವರಿಂದ, ರಾಜಕೀಯ ವ್ಯಕ್ತಿಗಳಿಂದ ಡಿಮ್ಯಾಂಡ್ ಮಾಡಬೇಕು. ಬಿಕಾಸ್ ನಾವು ಅವ್ರನ್ನ ಎಲೆಕ್ಟ್ ಮಾಡಿರೋದು. ಅವರು ನಮ್ಮ ಸರ್ವೆಂಟ್ಸು, ನಾವು ಅವ್ರ ಸರ್ವೆಂಟ್ಸ್ ಅಲ್ಲ. ನಾವು ಬೇರೆ ದೇಶಕ್ಕೆ ಹೋಗಿ ಅವ್ರ ಸರ್ವೆಂಟ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅವ್ರ ನೌಕರರಾಗಿ ನಮ್ಮ ದೇಶದಲ್ಲಿ ನಾವೇ ನೌಕರರಾಗಿ ಮಾಡಬೇಕು ಅಂತ ನನ್ನ ಕೋರಿಕೆ. ಈ ವಿಚಾರದಲ್ಲಿ ಎಲ್ಲರೂ ಸಹಾಯ ಬೇಕು. ನಮಗೆ ಸಹಾಯ ಇಲ್ಲದೆ ಸಾಧ್ಯ ಇಲ್ಲ. ಸಿಟಿಗಳಲ್ಲಿ, ವಿಲೇಜಲ್ಲಿ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಭಾಷೆಗಳಲ್ಲೂ ಮಾತಾಡಬೇಕು. ಇದನ್ನೆಲ್ಲರೂ ತಿಳ್ಕೊಂಡು ಇದಕ್ಕೆ ನಾವು ಒಂದು ರೀತಿ, ಒಂದು ಶಿಸ್ತಿಂದ ಮುಂದೆ ಬಂದರೆ ಹೆಮ್ಮೆ ಪಡ್ತಾ ನಿಜವಾಗ್ಲೂ ನಮ್ಮ ದೇಶನ ಮುಂದೆ ತರ್ಬೋದು ನಾವು. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ತಜ್ಞರು, ನಮ್ಮ ಸೈಂಟಿಸ್ಟು, ನಮ್ಮ ಡಾಕ್ಟರ್ಸು, ನಮ್ಮ ಎಕ್ಸ್ಪರ್ಟ್ಸ್ ಇಂಡಿಯಾದಲ್ಲೇ ಇದ್ದು ಮುಂದೆ ಬರಬೇಕು. ಇದು ನನ್ನ ಕೋರಿಕೆ. ಬೇರೆ ದೇಶಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.